ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಒಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರ ಈವರೆಗೆ ಸಾಮಾನ್ಯವಾಗಿ ಈ ಹಿಂದೆನೇ ಒಂದು ಲೋಕಾಯುಕ್ತ ರೈಡ್ ಆಗಿತ್ತು. ಸರ್ಕಾರದಿಂದ ಬಂದಿರತಕ್ಕಂಥ ಔಷಧಿಗಳು ಮತ್ತು ಇತರೆ ರೋಗಿಗಳಿಗೆ ಕೊಡ್ತಕ್ಕಂಥ ಎಲ್ಲ ರೀತಿಯ ಔಷಧಿಗಳೆಲ್ಲವನ್ನು ಕೂಡ ಸಕಾಲದಲ್ಲಿ ಬಳಕೆ ಆಗದೇನೆ ರೋಗಿಗಳಿಗೆ ಕೊಡದೇನೆ ಅದು ವೇಸ್ಟ್ ಆಗಿ ಬಿದ್ದಿರ್ತಕ್ಕಂಥ ಒಂದು ದೃಶ್ಯ ಮಾಧ್ಯಮಗಳೆಲ್ಲವೂ ಕೂಡ ಎಲ್ಲವೂ ಕಂಡು ಬಂದಿದೆ. ಆದರೂ ಕೂಡ ಈವರೆಗೆ ಒಂದು ತನಿಖೆ ಮಾಡಿ ತಪ್ಪಿತಸ್ಥರು ಯಾರು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಕೈ ಚೆಲ್ಲಿ ಕುಳಿತಿದೆ. ಇತ್ತೀಚೆಗೆ ಅಲ್ಲಿ ನಿರ್ದೇಶಕರಾಗಿರ್ತಕ್ಕಂತಹ ನರಸಿಂಹಸ್ವಾಮಿಯವರು ತುಂಬ ಅಸಮರ್ಥರಿದ್ದಾರೆ. ಆ ವ್ಯಕ್ತಿ ದಕ್ಷತೆಯಿಂದ ನಿರ್ವಹಿಸುವಲ್ಲಿ ಅಸಮರ್ಥತೆಯನ್ನು ಎತ್ತು ತೋರಿಸ್ತಾ ಇದ್ದಾರೆ. ಅವರ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಸುಮಾರು ಒಂದಲ್ಲ ಎರಡಲ್ಲ 10 ಹಲವು ಭ್ರಷ್ಟಾಚಾರಗಳು ಕೂಡಿ ಬರ್ತಾ ಇದೆ. ನೋಡಿ, ಯಾವುದೇ ಒಬ್ಬ ನಿರ್ದೇಶಕ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಇರಬೇಕು, ಇವರು ಇರೋದೇ ಇಲ್ಲ. ಯಾಕೆಂತಂದರೆ ಇವರು ವಾಸ ಇರೋದು ಮೈಸೂರಲ್ಲಿ. ಮೈಸೂರಿಂದ ಇಲ್ಲಿಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ. ಸಕಾಲದಲ್ಲಿ ಆಗಲ್ಲ. ಆ ಸಕಾಲದಲ್ಲಿ ಸಿಗದೇ ಇರೋದ ಕಾರಣಕ್ಕೋಸ್ಕರ ಒಬ್ಬ ಬಂಡೂರು ಒಬ್ಬ ಪೇಷಂಟು ಶಿವು ಅಂತೇಳಿ 25 ವರ್ಷ ವಯಸ್ಸ ಹುಡುಗನಿಗೆ ಸಕಾಲದಲ್ಲಿ ಸರ್ಜರಿ ಮಾಡ್ದೇನೆ ಏನು ಇನ್ನು ಪೀಕ್ ಸ್ಟೇಜಲ್ಲಿ ಅವನ್ನ ಅಡ್ಮಿಟ್ ಮಾಡಿಕೊಂಡು ಅವನ ಸಾವಿಗೆ ಇವರು ಕಾರಣರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲಿದ್ದಾವೆ. ಸಾವನ್ನಪ್ಪಿದ್ದಾನೆ ಹುಡುಗ. ಕೊಡ್ತೀವಿ. ಈಗ ಇದು ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ವಿಚಾರದಲ್ಲಿ ಒಂದು ಸಮಗ್ರ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರು ಅಂತ ಹೊರಬರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಸಾರ್ವಜನಿಕ ಹಿತಾಸಕ್ತಿಯಿಂದನೇ ಅಷ್ಟೇ ನಾವು ಈ ಹೋರಾಟಗಳನ್ನ ಮತ್ತು ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರೋದು. ಸುಖ ಸುಮ್ಮನೆ ಆರೋಪ ಮಾಡೋಕ್ಕೂ ನಮಗೆ ಬೇರೆ ಕೆಲಸ ಇಲ್ಲ ಅಂತ ಏನಿಲ್ಲ. ಸಾರ್ವಜನಿಕ ವಲಯದಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ, ನಿಮ್ಮನ್ನು ಒಳಗೊಂಡಂತೆಯೇ. ತನಿಖೆ ಆದರೆ ಎಲ್ಲ ಸತ್ಯಾಸತ್ಯತೆ ಹೊರಬರ್ತದೆ. ಹಾಗಾಗಿ ಸ್ನೇಹಿತರೆ, ಇಷ್ಟಕ್ಕೆಲ್ಲ ಕಾರಣ. ಮತ್ತೆ ನೋಡಿ, ಅಲ್ಲಿ ಇನ್ನೂ ಇತರೆ ಅವ್ರದ್ದು ಒಂದು ತಂಡನೇ ಇದೆ. ಏನು, ಇವ್ರಿಗೆ ಬೇಕಾದವ್ರನ್ನ ಹುದ್ದೆಗೆ ತಗೊಳ್ಳೋದು, ಚೈನ್ ಲಿಂಕ್ ಥರ ಭ್ರಷ್ಟಾಚಾರ ನಡೀತಾ ಇದೆ. ಆ ದೃಷ್ಟಿಯಿಂದ ಇವರೆಲ್ಲರ ಮೇಲೆ ಒಂದು ತನಿಖೆ ಆಗಬೇಕು. ಸರ್ಕಾರ ಅದನ್ನು ಕ್ರಮ ಕೈಗೊಳ್ಳಬೇಕು. ಮತ್ತು ಅವ್ರು ಕ್ರಮ ಕೈಗೊಳ್ಳಿಲ್ಲ ಅಂತಂತಂದರೆ ಡೈರೆಕ್ಷನ್ ಆಫ್ ಡ್ಯೂಟಿ 166 IPC ಸೆಕ್ಷನ್ 166 ಪ್ರಕಾರ ನಾವು ಅವ್ರಿಗೆ PCR ಆ್ಯಕ್ಟ್ ಮೇಲೆ ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಮತ್ತು ಹೋರಾಟ ನಿಲ್ಲಿಸಲ್ಲ. ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅವರು. ಮತ್ತು ಈ ಕೂಡಲೇ ಅವ್ರನ್ನ ಅಮಾನತುಗೊಳಿಸಿ ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ನಮ್ಮೆಲ್ಲರ ಪರವಾಗಿ ತಮ್ಮ ಪರವಾಗೂ ಕೂಡ ಆಗ್ರಹಿಸ್ತಾ ಇದ್ದೇವೆ. ಮತ್ತೆ HODಗಳು ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ಬಹಳ ಪ್ರಮುಖವಾಗಿ ಹೆಡ್ ಕ್ವಾರ್ಟರ್ ಇರಬೇಕು. ಅವರ ಪತ್ನಿ ಕೂಡ HOD ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ, ಅವರು ಕೂಡ ಮೈಸೂರಿಂದ ಟ್ರಾವೆಲ್ ಮಾಡ್ತಾರೆ. ಇವರು ಕೂಡ ಮೈಸೂರಿಂದ ಟ್ರಾವೆಲ್ ಮಾಡ್ತಾರೆ. ಬಹಳ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸ್ ಅಲ್ಲಿ HRA ಕಟ್ ಆಗುತ್ತೆ. ಆ HRA ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವರು PG ಹುಡುಗರಿಗೆ ಅಲಾಟ್ ಮಾಡ್ತಾರೆ. ಆ PG ಹುಡುಗರಿಗೆ ಅಲಾಟ್ ಮಾಡಿ 5,000 ರೂಪಾಯಿ ಅವ್ರಿಗೆ, ಇವ್ರಿಗೆ 25,000 ರೂಪಾಯಿ. ಅದನ್ನ ತಡೆಯೋಕ್ಕೋಸ್ಕರ ಇವರು ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ PG ಹುಡುಗರಿಗೆ ಅಲಾಟ್ ಮಾಡ್ತಾರಲ್ಲ, ಅವ್ರ ರೂಮ್ನ ಇವರು ಉಳ್ಕೊಂಡು ಎಮರ್ಜೆನ್ಸಿ ಆದ್ರೆ ಉಳ್ಕೊಂಡು ಮಿಕ್ಕ ದುಡ್ಡನ್ನ ಅವರು ಸೇವ್ ಮಾಡ್ಕೊಳ್ಳೋಕೆ ತುಂಬಾ ಸರ್ಕಾರಕ್ಕೆ ಒಂದು 14-15 ಪ್ಲಾಟ್ಗಳು ಖಾಲಿ ಇದೆ. ಅಲ್ಲಿ ಯಾರಿಗೂ ಅಲಾಟ್ ಮಾಡ್ದಾನೆ ನಷ್ಟ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಸರ್ಜರಿ ಅಂತ ಹೇಳಿದ್ರೆ ಇದು ಸ್ಯಾಂಪಲ್. ಅಲ್ಲಿ ಯಾರು ಸರ್ಜರಿನ ಇಲ್ಲಿ ಮಾಡ್ತಾನೆ ಇಲ್ಲ. ಇವರು ನರಸಿಂಹಸ್ವಾಮಿಯವರು ಸರ್ಜರಿ ಡಿಪಾರ್ಟ್ಮೆಂಟ್ HOD. ಅಲ್ಲಿ ಇವರು ಏನ್ ಮಾಡಿದ್ರೆ ಶಿಸ್ತು ಕ್ರಮ ಜರುಗಿಸ್ತಾನೆ. ಅಲ್ಲಿನ ಡಾಕ್ಟರ್ಗಳು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಪೇಷಂಟ್ಗಳನ್ನ ಟ್ರೀಟ್ ಮಾಡಿ ಆಪರೇಷನ್ ಮಾಡುವಂಥದ್ದು ನಡೀತಾ ಇದೆ. ಆ ಕಾರಣಕ್ಕೆ ಇವ್ರನ್ನ ತನಿಖೆ ಮಾಡಬೇಕು, ಇವ್ರನ್ನ ಹುದ್ದೆಯಿಂದ ತೆರವು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ. ಪೀಕ್ ಟೈಮಲ್ಲಿ ರಾತ್ರಿ 2 ಗಂಟೆ ಇರ್ಬೋದು, ಬೆಳಗ್ಗೆ 7 ಗಂಟೆ ಇರ್ಬೋದು, ಮಧ್ಯಾಹ್ನ 3 ಗಂಟೆ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಬಂದಿರ್ತಾರೆ. ಒಂದಲ್ಲ ಒಂದು ಕಾರಣ ಇಟ್ತೀವಿ, ಯಾಕೆಂದ್ರೆ ಜಿಲ್ಲಾ ಆಸ್ಪತ್ರೆ ಆಗಿರೋದು. ಈಗ ನನ್ನ ಜವಾಬ್ದಾರಿ ಏನು ಅಲ್ವಾ? ನೀವು ಮೈಸೂರಲ್ಲಿ ಇದ್ರೆ ಟ್ರೀಟ್ಮೆಂಟ್ ಕೊಟ್ಟಂಗಾಯ್ತಾ? ಏನರ್ಥ? ಆಡಳಿತಾತ್ಮಕ ನಿರ್ವಹಣೆ ಮತ್ತೆ ಜವಾಬ್ದಾರಿಗಳು ಮತ್ತೆ ಕರ್ತವ್ಯಗಳು ಅಂತ ಇರ್ತವೆ. ಒಬ್ಬ ಡಾಕ್ಟರ್ಗಾದವನ್ಗೂ ಒಬ್ಬ ಅಧಿಕಾರಿ ಆದವನ್ಗೆ ಏನ್ ಕೆಲಸ ಏನೋ ಒಂದು